ಸ್ನೇಹಿತರೆ, ಗ್ವಾಲಿಯರ್ನಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆಯುತ್ತೆ. ಈ ಘಟನೆ ಬಗ್ಗೆ ಕೇಳಿದಂಥ ಪ್ರತಿಯೊಬ್ಬರು ಕೂಡ ಯಾವುದೇ ಮನುಷ್ಯ ಇನ್ನೊಬ್ಬ ಮನುಷ್ಯನ ಇನ್ನೊಂದು ಸಲ ನಂಬಾರ್ದು ಅಂತ ಹೇಳ್ತಾರೆ. ಯಾಕೆಂದರೆ ಒಬ್ಬ ವ್ಯಕ್ತಿಗೆ ಸ್ವಲ್ಪ ಕೆಲಸ ಇರುತ್ತೆ, ಅವನು ಮನೆಯಿಂದ ಹೊರಗಡೆ ಹೋಗಿರ್ತಾನೆ. ಇವನಿಗೆ ಒಬ್ಬ ಫ್ರೆಂಡ್ ಇರ್ತಾನೆ. ಅವನು ತನ್ನ ಫ್ರೆಂಡ್ಗೆ ಹೇಳಿರ್ತಾನೆ ಸ್ವಲ್ಪ ಮನೆ ಕಡೆ ನೋಡ್ಕೊ ಅಂತ. ಇಷ್ಟು ಪರ್ಮಿಷನ್ ಸಿಕ್ಕಿದ್ದೆ ಸಾಕು. ಆ ಇನ್ನೊಬ್ಬ ಫ್ರೆಂಡ್ ಏನಿರ್ತಾನೆ, ಇವನಿಗೆ ಸಿಕ್ಕಿದಂಥ ಪರ್ಮಿಷನನ್ನು ಕೆಟ್ಟಾಗಿ ಯೂಸ್ ಮಾಡ್ಕೋತಾನೆ. ಇಲ್ಲಿಂದ ಒಂದು ಕೆಟ್ಟ ಕಥೆ ಶುರುವಾಗುತ್ತೆ. ಸ್ನೇಹಿತರೆ, ಹಾಗಾದರೆ ಈ ವ್ಯಕ್ತಿ ಎಲ್ಲಿಗೆ ಹೋಗಿರ್ತಾನೆ? ಇವನು ತನ್ನ ಫ್ರೆಂಡ್ಗೆ ತನ್ನ ಮನೆ ಕಡೆ ನೋಡ್ಕೊ ಅಂತ ಯಾಕೆ ಹೇಳಿರ್ತಾನೆ? ಆ ಫ್ರೆಂಡ್ ತನಗೆ ಕೊಟ್ಟಂಥ ಪರ್ಮಿಷನನ್ನು ಯಾವ ಥರ ದುರುಪಯೋಗ ಪಡಿಸ್ಕೋತಾನೆ? ಇಲ್ಲಿಂದ ಯಾವ ಕೆಟ್ಟ ಕಥೆ ಶುರುವಾಗುತ್ತೆ? ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಕಥೆನ ಪೂರ್ತಿ ನೋಡಿ. ಆಗ ನಿಮ್ಗೆ ಅನಿಸುತ್ತೆ ಇದೊಂದು ರೋಚಕ ಕಥೆ ಅಂತ. ಒಂದು ರೋಚಕ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಈಗ ಕಳೆದ ಆಗಸ್ಟ್ 17ಕ್ಕೆ ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಇಂದರ್ಗಂಜ್ ಅಂತ ಒಂದು ಏರಿಯಾ ಇರುತ್ತೆ. ಇದೇ ಇಂದರ್ಗಂಜ್ನಲ್ಲಿ ಒಂದು ಬಿಲ್ಡಿಂಗ್ ಇರುತ್ತೆ. ಆ ಬಿಲ್ಡಿಂಗ್ನಲ್ಲಿ 3ನೇ ಫ್ಲೋರಲ್ಲಿ ಮೀನಾಕ್ಷಿ ಅಂತ ಒಬ್ಬ ಮಹಿಳೆ ಇರ್ತಾರೆ. ಈ ಮೀನಾಕ್ಷಿ ಅವರು ಆ ಆಗಸ್ಟ್ 17ಕ್ಕೆ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ತಮ್ಮ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ತಾರೆ. ಹೀಗೆ ಕೆಲಸ ಎಲ್ಲ ಮುಗೀತಾ ಇದ್ದಂತೆ ಇವರು ತಮ್ಮ ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇರ್ತಾರೆ. ಮಧ್ಯಾಹ್ನ ಸುಮಾರು ಒಂದು 2:30 ಆಗಿರ್ಬೋದು. ಅಷ್ಟೊತ್ತಲ್ಲಿ ಇವ್ರ ಮನೆ ಬಾಗಿಲನ್ನು ಯಾರೋ ಜೋರಾಗಿ ಬಡಿತಾ ಇರ್ತಾರೆ. ಮೀನಾಕ್ಷಿ ಏನು ಅನ್ಕೋತಾರೆ, ತನ್ನ ಗಂಡ ಕೆಲಸದಿಂದ ಬಂದಿರ್ಬೋದು ಅಂತ. ಈಗ ಇವರು ಹೋಗಿ ಆ ಬಾಗಿಲನ್ನು ಓಪನ್ ಮಾಡಿ ನೋಡ್ತಾರೆ. ಆದರೆ ಆ ಬಾಗಿಲ ಹತ್ರ ಇವ್ರ ಗಂಡ ಬಂದು ನಿಂತಿರಲ್ಲ. ಇದೇ ಬಿಲ್ಡಿಂಗಲ್ಲಿ 2ನೇ ಫ್ಲೋರಲ್ಲಿ ಪ್ರೀತಿ ಅಂತ ಒಬ್ಬ ಮಹಿಳೆ ಇರ್ತಾರೆ. ಅವ್ರು ಬಂದು ಈ ಬಾಗಿಲನ್ನು ಈ ಥರ ಬಡಿತಾ ಇರ್ತಾರೆ. ಈ ಮೀನಾಕ್ಷಿ ಅವ್ರು ಕೇಳ್ತಾರೆ ಏನಾಯ್ತಮ್ಮ ಅಂತ. ಈ ಪ್ರೀತಿ ಜೋರಾಗಿ ಹೇಳ್ತಾ ಇರ್ತಾಳೆ, ಈಗ ಕಳೆದ 1 ಗಂಟೆ ಹಿಂದೆ ನಾನು ಮನೇಲಿ ಇದೇ ಥರ ರೆಸ್ಟ್ ಮಾಡ್ತಾ ಇದ್ದೆ. ನನ್ನ ಮನೆ ಬಾಗಿಲು ಕೂಡ ಯಾರೋ ಬಡ್ದಂಗಾಯ್ತು. ಹೋಗಿ ಬಾಗಿಲು ಓಪನ್ ಮಾಡಿ ನೋಡಿದ್ರೆ ನನ್ನ ಗಂಡ ಬಂದು ನಿಂತಿದ್ರು. ಅವ್ರ ತಲೆಯಿಂದ ಸಿಕ್ಕಾಪಟ್ಟೆ ರಕ್ತ ಸೋರ್ತಾ ಇತ್ತು. ಏನಾಯ್ತು ರೀ ಅಂತ ಕೇಳಿದೆ. ಅದಕ್ಕೆ ನನಗೆ ಆಕ್ಸಿಡೆಂಟ್ ಆಯಿತು ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಹಾಗೆ ಬಿದ್ದುಬಿಟ್ರು. ಇಷ್ಟು ಮಾತ್ರ ನನಗೆ ಗೊತ್ತು. ಅವ್ರಿಗೆ ನಾನು ಬೆಡ್ರೂಮಲ್ಲಿ ಮಲಗಿಸಿದ್ದೀನಿ, ಬೇಗ ಬನ್ನಿ ಅಂತ ಹೇಳ್ತಾರೆ. ಈಗ ಪ್ರೀತಿ ಮತ್ತು ಮೀನಾಕ್ಷಿ ಅವರು ಆ ಚಪ್ಪಲಿ ಹಾಕ್ಕೊಂಡು ಅಲ್ಲಿಂದ ಓಡೋಗ್ತಾರೆ. ಈಗ ಇವರಿಬ್ಬರು ಪ್ರೀತಿ ಮನೆಗೆ ಬರ್ತಾರೆ. ಆ ಪ್ರೀತಿ ಮನೆಯಲ್ಲಿ ಒಂದು ಬೆಡ್ರೂಮ್ ಇರುತ್ತೆ. ಅಲ್ಲಿ ಹೋಗಿ ನೋಡ್ತಾರೆ. ಅಲ್ಲಿ ಹೋಗಿ ನೋಡಿದ್ರೆ ಈ ಪ್ರೀತಿ ಗಂಡನ ಹೆಸರು ಹೇಮಂತ್ ಜೈನ್ ಅಂತ. ಅವನು ಆ ಬೆಡ್ ಮೇಲೆ ಮಲಗಿರ್ತಾನೆ. ಇಡೀ ಬೆಡ್ಡು ರಕ್ತಸಿಕ್ತವಾಗಿರುತ್ತೆ. ಪ್ರೀತಿ ಇದನ್ನು ನೋಡಿ ಹೆದರ್ತಾಳೆ. ಪ್ರೀತಿ ಅದೇ ಏರಿಯಾದಲ್ಲಿ ಒಬ್ಬ ಡಾಕ್ಟರ್ ಇರ್ತಾನೆ. ಅವ್ನು ಹೋಗಿ ಕರ್ಕೊಂಡು ಬರ್ತಾಳೆ. ಆ ಡಾಕ್ಟರ್ ಹೆಸರು ಪಂಕಜ್ ಅಂತ. ಆ ಡಾಕ್ಟರ್ ಬಂದು ನೋಡ್ತಾನೆ. ಹೀಗೆ ನೋಡ್ತಾ ಇದ್ದಂತೆ, ನೋಡಿ ಇವರ ಸ್ಥಿತಿ ತುಂಬ ಕ್ರಿಟಿಕಲ್ ಆಗಿದೆ, ಇವರನ್ನು ಹತ್ತಿರದ ಯಾವ್ದಾದ್ರು ಒಂದು ಆಸ್ಪತ್ರೆಗೆ ಕರ್ಕೊಂಡೋಗಿ ಅಂತ ಹೇಳ್ತಾನೆ. ಈಗ ಈ ಪ್ರೀತಿ ಮತ್ತು ಮೀನಾಕ್ಷಿ ಇಬ್ಬರೇ ಸೇರಿಕೊಂಡು ಈ ಹೇಮಂತ್ ಜೈನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ರೆಡಿ ಆಗ್ತಾರೆ. ಯಾಕೆಂದರೆ ಮಧ್ಯಾಹ್ನದ ಹೊತ್ತು ಆ ಬಿಲ್ಡಿಂಗ್ನಲ್ಲಿ ಯಾರೂ ಗಂಡಸರಿರಲ್ಲ. ಈಗ ಸರಿ ಅಂತ ಆಂಬುಲೆನ್ಸ್ಗೆ ಫೋನ್ ಮಾಡ್ತಾರೆ. ಆಂಬುಲೆನ್ಸ್ ಬರುತ್ತೆ. ಈಗ ಈ ಹೇಮಂತ್ ಜೈನನ್ನು ಆಂಬುಲೆನ್ಸಲ್ಲಿ ಹಾಕ್ಕೊಂಡು ಒಂದು ಆಸ್ಪತ್ರೆ ಇರುತ್ತೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಹೀಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದಂತೆ ಅಲ್ಲಿ ಒಬ್ಬ ಸೀನಿಯರ್ ಡಾಕ್ಟರ್ ಇರ್ತಾನೆ. ಅವ್ನು ಬಂದು ಈ ಹೇಮಂತ್ ಜೈನನ್ನು ಚೆಕ್ ಮಾಡ್ತಾನೆ. ಹೀಗೆ ಚೆಕ್ ಮಾಡಿ ನೋಡಿದ ನಂತರ ಈ ಹೇಮಂತ್ ಜೈನ್ ಸತ್ತೋಗಿದ್ದಾನೆ ಅಂತ ಡಿಕ್ಲೇರ್ ಮಾಡ್ಬಿಡ್ತಾನೆ. ಆದರೆ ಆ ಡಾಕ್ಟರ್ ಆ ಹೇಮಂತ್ ಜೈನನ್ನು ಸೂಕ್ಷ್ಮವಾಗಿ ನೋಡ್ತಾನೆ. ಈ ಹೇಮಂತ್ ಜೈನ ಬಾಡಿ ಮೇಲಿರುವಂಥ ಗಾಯಗಳನ್ನ ನೋಡ್ತಾ ಇದ್ರೆ ಈ ಹೇಮಂತ್ ಜೈನ್ಗೆ ಆಕ್ಸಿಡೆಂಟ್ ಆಗಿ ಸತ್ತಿರೋ ಥರ ಕಾಣ್ತಾರಲ್ಲ. ಅದಕ್ಕಾಗಿ ಈ ಡಾಕ್ಟ್ರಿಗೆ ಸ್ವಲ್ಪ ಅನುಮಾನ ಬರುತ್ತೆ. ಈ ಡಾಕ್ಟರ್ ಪೊಲೀಸರಿಗೆ ಫೋನ್ ಮಾಡಿಬಿಡ್ತಾನೆ. ಈಗ ಪೊಲೀಸರು ಘಟನಾ ಸ್ಥಳಕ್ಕೆ ಬರ್ತಾರೆ. ಹೀಗೆ ಬಂದಾಗ ಪ್ರೀತಿ ಜೋರಾಗಿ ಅಳ್ತಾ ಇರ್ತಾಳೆ. ಅವಳು ಬೇರೆ ಯಾವುದೇ ಮಾತಾಡುವಂಥ ಒಂದು ಸ್ಥಿತಿಲಿರಲ್ಲ. ಈಗ ಪಕ್ಕದಲ್ಲಿ ಅದೇ ಮೀನಾಕ್ಷಿ ನಿಂತಿರ್ತಾಳೆ. ಪೊಲೀಸರು ಆ ಮೀನಾಕ್ಷಿಗೆ ಕೇಳ್ತಾರೆ, ಏನಾಯ್ತು ಇವ್ರಿಗೆ, ಯಾವ ಥರ ಇವ್ರು ತೀರ್ಕೊಂಡ್ರು ಅಂತ ಕೇಳ್ತಾರೆ. ಈಗ ಮೀನಾಕ್ಷಿ ತನಗೆ ಗೊತ್ತಿರೋ ಅಷ್ಟನ್ನ ಪೊಲೀಸರು ಮುಂದೆ ಹೇಳ್ಕೊತಾಳೆ. ಪ್ರೀತಿ ಮನೇಲಿ ಕೆಲಸ ಮಾಡ್ತಾ ಇದ್ರಂತೆ. ಆ ಟೈಮಲ್ಲಿ ಅವ್ರ ಗಂಡ ಬಂದು ಬಾಗಿಲು ತಟ್ಟಿದ್ರಂತೆ. ಪ್ರೀತಿ ಬಾಗಿಲು ಓಪನ್ ಮಾಡಿ ನೋಡಿದ್ರೆ ಅವ್ರ ಗಂಡನ ತಲೆಯಿಂದ ರಕ್ತ ಸೋರ್ತಾ ಇತ್ತಂತೆ. ಪ್ರೀತಿ ಏನಾಯಿತು ಅಂತ ಕೇಳಿದ್ರೆ ನನಗೆ ಆಕ್ಸಿಡೆಂಟ್ ಆಯಿತು ಅಂತ ಅವ್ರ ಗಂಡ ಹೇಳಿದ್ರಂತೆ. ಆಗ ಪ್ರೀತಿ ತನ್ನ ಗಂಡನ ಕರ್ಕೊಂಡೋಗಿ ಬೆಡ್ ಮೇಲೆ ಮಲಗಿಸ್ಬಿಟ್ಟು ನನ್ನ ಹತ್ರ ಓಡಿ ಬಂದಿದ್ರು, ಬನ್ನಿ ಹೆಲ್ಪ್ ಮಾಡಿ ಅಂತ. ಆಗ ನಾನು ಮತ್ತು ಪ್ರೀತಿ ಈ ಹೇಮಂತ್ ಕುಮಾರ್ಗೆ ಈ ಆಸ್ಪತ್ರೆಗೆ ಕರ್ಕೊಂಡು ಬಂದ್ವಿ. ಇಲ್ಲಿ ಡಾಕ್ಟ್ರು ಈ ಹೇಮಂತ್ ಕುಮಾರ್ಗೆ ಚೆಕ್ ಮಾಡಿಬಿಟ್ಟು ಅವ್ರು ತೀರ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂತ ಈ ಮೀನಾಕ್ಷಿ ಪೊಲೀಸರು ಮುಂದೆ ಹೇಳ್ಕೊತಾಳೆ. ಪೊಲೀಸರು ಇದನ್ನೆಲ್ಲ ಕೇಳಿದಾಗ ಮೀನಾಕ್ಷಿ ಮಾತು ಮೇಲೆ ನಂಬಿಕೆ ಬರಲ್ಲ. ಯಾಕೆಂದರೆ ಸ್ನೇಹಿತರೆ, ಇಲ್ಲಿ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಆಗುತ್ತಂತೆ, ಅದು ಬರೀ ತಲೆಗೆ ಏಟಾಗುತ್ತಂತೆ. ಅವನು ನಡ್ಕೊಂಡು ಮನೆಗೆ ಬರ್ತಾನಂತೆ, ತನ್ನ ಹೆಂಡತಿಗೆ ಹೇಳ್ತಾನಂತೆ ಆಕ್ಸಿಡೆಂಟ್ ಆಯಿತು ಅಂತ. ಹೋಗಿ ಬೆಡ್ ಮೇಲೆ ಮಲಗ್ತಾನಂತೆ. ಇದು ಆಗೋದಕ್ಕೆ ಸಾಧ್ಯನಾ? ಒಂದು ಪಕ್ಷ ಒಬ್ಬ ವ್ಯಕ್ತಿಗೆ ಸಾಯೋ ಮಟ್ಟಕ್ಕೆ ಆಕ್ಸಿಡೆಂಟ್ ಆಗ್ತಾ ಇದ್ರೆ ಅವ್ನು ಅದೇ ಸ್ಪಾಟಲ್ಲಿ ಬಿದ್ದಿರ್ತಾ ಇದ್ದ. ಅವನಿಗೆ ಬೇರೆ ಯಾರಾದರೂ ಕರ್ಕೊಂಡೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾಯಿದ್ರು. ಆದರೆ ಒಬ್ಬ ವ್ಯಕ್ತಿಗೆ ಸಾಯೋ ಮಟ್ಟಕ್ಕೆ ಆಕ್ಸಿಡೆಂಟ್ ಆಗಿ ಅವನೇ ಖುದ್ದಾಗಿ ಮನೆಗೆ ನಡ್ಕೊಂಡು ಹೋಗ್ತಾನೆ ಅಂದರೆ ಪೊಲೀಸರಿಗೆ ಅನುಮಾನ. ಈಗ ಇದಕ್ಕಾಗಿ ಪೊಲೀಸರು ಈ ಡೆಡ್ ಬಾಡಿಯನ್ನು ತಮ್ಮ ವಶಕ್ಕೆ ತಗೋತಾರೆ. ಈ ಡೆಡ್ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ ಕಳಿಸ್ತಾರೆ. ಇನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೋದಕ್ಕೆ ತುಂಬ ಟೈಮ್ ಇರುತ್ತೆ. ಈಗ ಪೊಲೀಸರು ತನಿಖೆಯನ್ನು ಶುರು ಮಾಡ್ತಾರೆ. ಈಗ ಪೊಲೀಸರು ಈ ಬಿಲ್ಡಿಂಗ್ನ ಸುತ್ತಮುತ್ತ ಎಲ್ಲ ಓಡಾಡಿ ನೋಡ್ತಾರೆ. ಆದರೆ ಹೀಗೆ ಪೊಲೀಸರು ಓಡಾಡುವಾಗ ಈ ಬಿಲ್ಡಿಂಗ್ನ ಆಪೋಸಿಟಲ್ಲಿ ಒಂದು ಬಿಲ್ಡಿಂಗ್ ಇರುತ್ತೆ. ಆ ಬಿಲ್ಡಿಂಗ್ನಲ್ಲಿ ಒಂದು CCTV ಕ್ಯಾಮ್ರಾ ಇರುತ್ತೆ. ಆ CCTV ಕ್ಯಾಮ್ರಾ ಯಾವ ಥರ ಇರುತ್ತೆ ಅಂದರೆ ಈ ಪ್ರೀತಿ ಮನೆಗೆ ಯಾರು ಬರ್ತಾರೆ ಹೋಗ್ತಾರೆ ಇದನ್ನೆಲ್ಲ ಕ್ಲೀನಾಗಿ ನೋಡ್ಬೋದು. ಈಗ ಪೊಲೀಸರು ಸರಿ ಅಂತ ಈ CCTV ಕ್ಯಾಮ್ರಾ
ರೆಕಾರ್ಡಿಂಗನ್ನು ಓಪನ್ ಮಾಡಿ ನೋಡ್ತಾರೆ. ಈಗ ಇಲ್ಲಿ ಪೊಲೀಸರು ಈ CCTV ರೆಕಾರ್ಡಿಂಗನ್ನು ಚೆಕ್ ಮಾಡ್ತಾ ಇರ್ತಾರೆ. ಇಲ್ಲಿ ಪ್ರೀತಿ ಹೇಳೋ ಪ್ರಕಾರ ಮಧ್ಯಾಹ್ನ 2:30 ಹೊತ್ತಿಗೆ ಹೇಮಂತ್ ಕುಮಾರ್ಗೆ ಆಕ್ಸಿಡೆಂಟ್ ಆಗುತ್ತೆ. ಹೇಮಂತ್ ಕುಮಾರ್ ಖುದ್ದಾಗಿ ನಡ್ಕೊಂಡು ಮನೆಗೆ ಬಂದಿರ್ತಾನೆ. ಇಲ್ಲಿ ಪೊಲೀಸರು ಈ CCTV ರೆಕಾರ್ಡಿಂಗನ್ನು ಚೆಕ್ ಮಾಡ್ತಾ ಇದ್ದಾರೆ. ಹೇಮಂತ್ ಕುಮಾರ ಮನೆಗೆ ಬಂದಿದ್ದು ಕಾಣಲ್ಲ, ಹೋಗಿದ್ದು ಕಾಣಲ್ಲ. ಈಗ ಪೊಲೀಸರಿಗೆ ಯಾಕೋ ಸ್ವಲ್ಪ ಅನುಮಾನ ಬಲವಾಗುತ್ತೆ. ಈಗ ಪೊಲೀಸರು ಇಡೀ ದಿನದ ರೆಕಾರ್ಡಿಂಗನ್ನು ಚೆಕ್ ಮಾಡ್ತಾರೆ. ಹೀಗೆ ಇಡೀ ದಿನದ ರೆಕಾರ್ಡಿಂಗನ್ನು ಚೆಕ್ ಮಾಡಿದ್ರು ಕೂಡ ಹೇಮಂತ್ ಕುಮಾರ್ ಆ ಮನೆಗೆ ಬಂದಿದ್ದು ಕಾಣಲ್ಲ, ಹೋಗಿದ್ದು ಕಾಣಲ್ಲ. ಇದರ ನಡುವೆ ಆ ಮನೆಗೆ ಯಾರೋ ಇಬ್ಬರು ಗಂಡಸರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಪ್ರೀತಿ ಕೂಡ ಆ ಮನೆಯಿಂದ ಆಚೆ ಬರ್ತಾ ಇರ್ತಾಳೆ, ಹೋಗ್ತಾ ಇರ್ತಾಳೆ. ಈಗ ಸರಿ ಅಂತ ಪೊಲೀಸರು ಆಗಸ್ಟ್ 17ಕ್ಕೆ ಆಕ್ಸಿಡೆಂಟ್ ಆಗಿರುತ್ತೆ. ಆಗಸ್ಟ್ 17, 16, 15 ಇಷ್ಟನ್ನೆಲ್ಲ ಚೆಕ್ ಮಾಡ್ತಾರೆ. ಹೇಮಂತ್ ಕುಮಾರ್ ಆ ಮನೆಗೆ ಬಂದಿದ್ದು ಕಾಣಲ್ಲ, ಹೋಗಿದ್ದು ಕಾಣಲ್ಲ. ಇದೇ ಥರ ಚೆಕ್ ಮಾಡ್ತಾ ಮಾಡ್ತಾ ಆಗಸ್ಟ್ 14ರ ವಿಡಿಯೋ ರೆಕಾರ್ಡಿಂಗನ್ನು ಚೆಕ್ ಮಾಡ್ತಾ ಇರ್ತಾರೆ. ಈ ಥರ ಚೆಕ್ ಮಾಡುವಾಗ ಯಾವುದೋ ಟೈಮಲ್ಲಿ ಹೇಮಂತ್ ಕುಮಾರ್ ಆ ಮನೆಗೆ ಬರ್ತಾನೆ. ಈ ಥರ ಬಂದಂಥವನು ಆಗಸ್ಟ್ 14ಕ್ಕೆ ಬಂದಿರ್ತಾನೆ. ಆಗಸ್ಟ್ 14, 15, 16, 17 ಇಷ್ಟು ದಿನದವರೆಗೂ ಕೂಡ ಅವನು ಮನೆಯಿಂದ ಆಚೆ ಬಂದಿದ್ದೇ ಕಾಣಲ್ಲ. ಹಾಗಾದರೆ ಈ ಮನೆ ಒಳಗಡೆ ಬಂದಿದ್ದವನಿಗೆ ಯಾವ ಆಕ್ಸಿಡೆಂಟ್ ಆಗುತ್ತೆ? ಇವನು ಮನೆಯಿಂದಾನೇ ಆಚೆ ಬಂದಿಲ್ಲ, ಏನೋ ಒಂದು ಇಲ್ಲಿ ನಡೆದಿದೆ ಅಂತ ಪೊಲೀಸರಿಗೆ ಅನುಮಾನ ಆಗುತ್ತೆ. ಈಗ ಪೊಲೀಸರು ಈ CCTV ರೆಕಾರ್ಡಿಂಗಲ್ಲಿದ್ದಂಥ 2 ಹುಡುಗರ ಫೋಟೋಗಳನ್ನ ತಗೋತಾರೆ. ಲೋಕಲ್ ಜನರಲ್ಲಿ ವಿಚಾರಿಸ್ತಾರೆ ಇವ್ರು ಯಾರು ಅಂತ. ಅದರಲ್ಲಿ ಒಬ್ಬನ ಹೆಸರು ಮೋಹನ್ ಅಂತ ಗೊತ್ತಾಗುತ್ತೆ, ಇನ್ನೊಬ್ಬನ ಹೆಸರು ಆದೇಶ್ ಅಂತ ಗೊತ್ತಾಗುತ್ತೆ. ಪೊಲೀಸರು 2 ಟೀಮ್ ಮಾಡಿಕೊಂಡು ಒಂದೇ ಸಲ ಈ ಮೋಹನ್ ಮತ್ತು ಆದೇಶ್ನ ಮನೆಗೆ ನುಗ್ತಾರೆ. ಈ ಮೋಹನ್ ಮತ್ತು ಆದೇಶ್ ಎಲ್ಲಿ ಅಂತ ಕೇಳಿದ್ರೆ ಇವರಿಬ್ಬರು ಕೂಡ ಅಲ್ಲಿಂದ ಪರಾರಿ ಆಗಿಬಿಟ್ಟಿರ್ತಾರೆ. ಈಗ ಪೊಲೀಸರು ಈ 2 ಮನೆಯವರ ಮೇಲೆ ತುಂಬ ಪ್ರೆಸರ್ ಮಾಡ್ತಾರೆ, ಅವ್ರು ಎಲ್ಲಿದ್ರೂ ಕರೆಸ್ಬೇಕು ಅಂತ. ಅದೇ ದಿನ ಸಂಜೆ ಆದೇಶ್ ತನ್ನ ಅಣ್ಣನಿಗೆ ಜೊತೆಲಿ ಕರ್ಕೊಂಡು ಆ ಸ್ಟೇಷನ್ ಬರ್ತಾನೆ. ಹೀಗೆ ಬಂದಂಥವನು, ಸರ್ ನನಗೆ ಆ ಘಟನೆ ಬಗ್ಗೆ ಸರಿಯಾಗಿ ಏನೂ ಗೊತ್ತಿಲ್ಲ, ಆದರೆ ನಾನು ಆವತ್ತು ಆ ಮನೆಗೆ ಹೋಗಿದ್ದು ನಿಜ. ನಾನು ಯಾಕೆ ಹೋಗಿದ್ದೆ ಅಂದರೆ ಮೋಹನ್ ನನಗೆ ದುಡ್ಡು ಕೊಡ್ತೀನಿ ಬಾ ಅಂತ ಕೂಗಿದ್ದ, ಅದಕ್ಕಾಗಿ ನಾನು ಆ ಮನೆಗೆ ಹೋದೆ. ಹೀಗೆ ಹೋದಂಥ ಹೋಗಿ ನೋಡಿದ್ರೆ ಹೇಮಂತ್ ಕುಮಾರ್ ತನ್ನ ಬೆಡ್ ಮೇಲೆ ಮಲಗಿದ್ದ. ಅದೇ ಪಕ್ಕದಲ್ಲಿ ಮೋಹನ್ ಮತ್ತೆ ಈ ಹೇಮಂತ್ ಕುಮಾರ್ನ ಹೆಂಡತಿ ಪ್ರೀತಿ ಕುಂತಿದ್ರು. ಅವರಿಬ್ರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ರು. ಇದನ್ನು ನೋಡಿದಾಗ ನನಗೆ ಯಾಕೋ ವಿಚಿತ್ರ ಅನ್ನಿಸ್ತು. ನಾನು ಯಾವ ದುಡ್ಡು ಕೂಡ ಇಸ್ಕೊಳ್ಳಿಲ್ಲ, ನಾನು ಅಲ್ಲಿಂದ ಹೊರಟ್ಬಿಟ್ಟೆ. ಇಷ್ಟು ಬಿಟ್ರೆ ನನಗೆ ಯಾವತ್ತು ಅಲ್ಲಿ ಏನು ನಡೀತು ಅಂತ ಗೊತ್ತಿಲ್ಲ ಸರ್ ಅಂತ ಹೇಳ್ತೇನೆ. ಪೊಲೀಸರಿಗೆ ಇವನ್ ಮಾತು ಮೇಲೆ ಈಗಲೂ ಕೂಡ ಅನುಮಾನ ಇರುತ್ತೆ. ಸರಿ ಅಂತ ಪೊಲೀಸರು ಆ ಆದೇಶನ ಅಲ್ಲೇ ಇಟ್ಕೋತಾರೆ. ಮೋಹನ್ಗಾಗಿ ಇನ್ನೂ ಹುಡುಕಾಟ ನಡೀತಾನೆ ಇರುತ್ತೆ. ಪೊಲೀಸರು ಈ ಮೋಹನ್ನ ಫ್ಯಾಮಿಲಿ ಮೇಲೆ ಬರ್ತಾ ಬರ್ತಾ ಇನ್ನೂ ಪ್ರೆಸರ್ ಮಾಡ್ತಾರೆ. ಕೊನೆಗೆ ಮೋಹನ್ ತನ್ನ ಜೊತೆಲಿ ಒಬ್ಬ ಲಾಯರನ್ನ ಕರ್ಕೊಂಡು ಆ ಸ್ಟೇಷನ್ ಬರ್ತಾನೆ. ಈಗ ಪೊಲೀಸರು ಈ ಮೋಹನ್ಗೆ ವಿಚಾರಣೆಗೆ ಅಂತ ಒಂದು ರೂಮ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ವಿಚಾರಣೆ ಮಾಡ್ತಾರೆ. ನೀನು ಅವತ್ತು ಆ ಮನೆಗೆ ಯಾಕೆ ಹೋಗಿದ್ದೆ ಅಂತ ಕೇಳ್ತಾರೆ. ಇಲ್ಲಿ ಆದೇಶ ಹತ್ರ ಕೊಡೋದಕ್ಕೆ ಸರಿಯಾದ ಒಂದು ಕಾರಣ ಇತ್ತು, ಅವನು ಆ ಕಾರಣವನ್ನು ಕೊಟ್ಟ, ಪೊಲೀಸರಿಂದ ಬಚಾವಾದ. ಆದರೆ ಇಲ್ಲಿ ಮೋಹನ್ ಹತ್ರ ಕೊಡೋದಕ್ಕೆ ಸರಿಯಾದ ಕಾರಣ ಕೂಡ ಇಲ್ಲ, ಸರಿಯಾದ ಉತ್ತರ ಇಲ್ಲ. ಅವನು ಪೊಲೀಸರು ಪ್ರಶ್ನೆಗಳನ್ನ ಕೇಳ್ತಾ ಇದ್ರೆ ವಿಚಿತ್ರ ಉತ್ತರಗಳನ್ನ ಕೊಡ್ತಾ ಇರ್ತಾನೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಪೊಲೀಸರಿಗೆ ಇವನ ಮೇಲೆ ಅನುಮಾನ ಬಲವಾಗ್ತಾ ಇರುತ್ತೆ. ಪೊಲೀಸರು ತಿರ್ಚಿ ಮರ್ಚಿ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಈ ಮೋಹನ್ ಕೈಲಿ ಉತ್ತರ ಕೊಡೋದಕ್ಕೆ ಆಗ್ತಾ ಇರಲ್ಲ. ಕೊನೆಗೆ ಮೋಹನ್ ಸಿಯಾಕೋತಾನೆ. ಹೌದು ಸರ್, ನಾನು ಈ ಕೊಲೆ ಮಾಡಿದೆ ಅಂತ ಒಪ್ಕೋತಾನೆ. ಪೊಲೀಸರು ಕೇಳ್ತಾರೆ, ನೀನು ಒಬ್ಬನೇ ಕೊಲೆ ಮಾಡ್ದಾ ಇಲ್ಲ ನಿನ್ನ ಜೊತೆ ಬೇರೆ ಯಾರಾದರೂ ಸೇರ್ಕೊಂಡಿದ್ರ ಅಂತ. ಆಗ ಮೋಹನ್ ಒಂದು ಹೆಸರು ಹೇಳ್ತಾನೆ, ಅದು ಇನ್ಯಾರು ಅಲ್ಲ, ಹೇಮಂತ್ನ ಹೆಂಡತಿ ಪ್ರೀತಿ ಅಂತ. ಈಗ ಪೊಲೀಸರು ಈ ಪ್ರೀತಿಯನ್ನು ಸ್ಟೇಷನ್ ಕರ್ಕೊಂಡು ಬರ್ತಾರೆ. ಈಗ ಪ್ರೀತಿ ಮೇಲೆ ವಿಚಾರಣೆ ಶುರು ಮಾಡ್ತಾರೆ. ಪೊಲೀಸರು ಒಂದೇ ಒಂದು ಮಾತು ಹೇಳ್ತಾರೆ, ನೀನು ಮತ್ತು ಮೋಹನ್ ಸೇರಿಕೊಂಡು ಈ ಕೊಲೆ ಮಾಡಿದ್ರು ಅಂತಲ್ಲ, ನಮಗೆಲ್ಲ ಗೊತ್ತಾಗಿದೆ, ಈ ಕೊಲೆ ಮಾಡೋದಕ್ಕೆ ಕಾರಣ ಏನು ಅಂತ ಕೇಳ್ತಾರೆ. ಇಷ್ಟೊತ್ತು ಪ್ರೀತಿ ಹೇಳ್ತಾ ಇರ್ತಾಳೆ. ಈಗ ಪೊಲೀಸರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಪ್ರೀತಿ ಈಗ ಸುಮ್ಮನೆ ಕೂತ್ಕೋತಾಳೆ. ಇಲ್ಲಿಂದ ಒಂದು ಕಥೆ ಹೇಳೋದಕ್ಕೆ ಶುರು ಮಾಡ್ತಾಳೆ. ಇಲ್ಲಿಂದ 7 ವರ್ಷಗಳ ಹಿಂದೆ ಇದೇ ಗ್ವಾಲಿಯರ್ನ ಇನ್ನೊಂದು ಏರಿಯಾದಲ್ಲಿ ಭಾಗ್ಚಂದ್ ಅಂತ ಒಬ್ಬ ವ್ಯಕ್ತಿ ಇರ್ತಾರೆ. ಈ ಭಾಗ್ಚಂದ್ ಬೇರೆ ಇನ್ಯಾರು ಅಲ್ಲ, ಈಗ ಇಲ್ಲಿ ಸತ್ತು ಮಲಗಿರುವಂಥ ಹೇಮಂತ್ ಕುಮಾರ್ ಅವರ ಅಣ್ಣ. ಈ ಭಾಗ್ಚಂದ್ ಅವರು ತಾಲೂಕು ಆಫೀಸಲ್ಲಿ ಯಾವುದೋ ಒಂದು ಒಳ್ಳೆ ಪೋಸ್ಟಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ತುಂಬ ರಿಚ್ ಆಗಿರ್ತಾರೆ. ಈ ಭಾಗ್ಚಂದ್ ಅವರ ಮನೆ ಪಕ್ಕದಲ್ಲಿ ಶುಕ್ಲಾ ಫ್ಯಾಮಿಲಿ ಅಂತ ಒಬ್ರು ಇರ್ತಾರೆ. ಇವರು ಕೂಡ ತುಂಬ ಶ್ರೀಮಂತರು. ಇವರು ಕೂಡ ಊರಲ್ಲಿ ತುಂಬ ಹೆಸರುವಾಸಿ. ಈ ಭಾಗ್ಚಂದ್ ಅವರ ಮನೆಯವರು ಮತ್ತು ಶುಕ್ಲಾ ಫ್ಯಾಮಿಲಿಯವರು ತುಂಬ ಅನ್ಯೋನ್ಯವಾಗಿರ್ತಾರೆ. ಇವರು ಎಷ್ಟೊಂದು ಕ್ಲೋಸ್ ಆಗಿರ್ತಾರೆ ಅಂದರೆ ಇವೆರಡು ಮನೆಯವರು ಪರಸ್ಪರ ತಮ್ಮ ಮನೆಗಳಿಗೆ ಬರೋದು ಹೋಗೋದೆಲ್ಲ ಮಾಡ್ತಾ ಇರ್ತಾರೆ. ಈ ಹೇಮಂತ್ ಕುಮಾರ್ ತಮ್ಮ ಅಣ್ಣನ ಮನೆಗೆ ಬಂದಾಗ ಆ ಶುಕ್ಲಾ ಫ್ಯಾಮಿಲಿಗೂ ಕೂಡ ಹೋಗೋದು ಬರೋದು ಮಾಡ್ತಾ ಇರ್ತಾನೆ. ಇವನು ಈ ಥರ ಬರುವಾಗ ಹೋಗುವಾಗ ಈ ಶುಕ್ಲಾ ಫ್ಯಾಮಿಲಿಲಿ ಒಬ್ಬ ಹುಡುಗಿ ಇರ್ತಾಳೆ ಪ್ರೀತಿ ಅಂತ. ಈ ಹುಡುಗಿ ನೋಡೋದಕ್ಕೆ ತುಂಬ ಸುಂದರವಾಗಿರ್ತಾಳೆ. ಹೇಮಂತ್ ಕುಮಾರ್ಗೆ ಆ ಪ್ರೀತಿ ಮೇಲೆ ಮನಸ್ಸಾಗುತ್ತೆ. ಈ ಪ್ರೀತಿ ತನಗೆ ಪ್ರೀತಿ ಮಾಡಲಿ ಅಂತ ಹೇಮಂತ್ ಕುಮಾರ್ ಏನೇನೋ ನಾಟಕಗಳನ್ನ ಮಾಡ್ತಾನೆ. ಕೊನೆಗೂ ಈ ಪ್ರೀತಿಗೆ ಹೇಮಂತ್ ಕುಮಾರ್ ಒಂದು ದಿನ ಇಷ್ಟ ಆಗ್ತಾನೆ. ಪ್ರೀತಿ ಹೇಮಂತ್ ಕುಮಾರ್ಗೆ ಪ್ರೀತಿ ಮಾಡ್ಬಿಡ್ತಾಳೆ. ಈಗ ಇವರಿಬ್ರು ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡ್ತಾರೆ. ತಮ್ಮ ತಮ್ಮ ಮನೆಯಲ್ಲಿ ಹೋಗಿ ಹೇಳ್ಕೊತಾರೆ. ಆದರೆ 2 ಮನೆಯವರು ಕೂಡ ಈ ಮದುವೆ ಮಾಡೋದಕ್ಕೆ ನಿರಾಕರಿಸ್ತಾರೆ. ಅದೇ ಇನ್ನೊಂದು ಕಡೆ ಈ ಪ್ರೀತಿ ಮತ್ತು ಹೇಮಂತ್ ಕುಮಾರ್ ಒಬ್ರಿಗೊಬ್ರು ತುಂಬ ಪ್ರೀತಿಸ್ತಾ ಇದ್ದಾರೆ. ಒಬ್ರಿಗೊಬ್ರು ಬಿಟ್ಟಿರೋಕ್ಕಾಗಲ್ಲ ಅನ್ನುವಂಥ ಒಂದು ಸ್ಥಿತಿಲಿರ್ತಾರೆ. ಈಗ ಮನೇಲಿ ಒಪ್ತಾ ಇಲ್ಲ, ಏನು ಮಾಡಬೇಕು? ಅದಕ್ಕಾಗಿ ಇವರಿಬ್ರು ಏನು ಮಾಡ್ತಾರೆ, ಒಂದು ದಿನ ಮನೆ ಬಿಟ್ಟು ಓಡೋಗ್ತಾರೆ. ದೂರ
ದೂರ ಎಲ್ಲೋ ಹೋಗಿ ಮದುವೆ ಮಾಡ್ಕೊಂಡು ಬರ್ತಾರೆ. ಹೀಗೆ ಪ್ರೀತಿ ಮತ್ತು ಹೇಮಂತ್ ಕುಮಾರ್ ಮದುವೆ ಮಾಡ್ಕೊಂಡು ಬಂದಾಗ ಈ ಶುಕ್ಲಾ ಮನೆಯವ್ರಿಗೆ ಅಂದರೆ ಈ ಪ್ರೀತಿ ಮನೆಯವ್ರಿಗೆ ತುಂಬ ಬೇಜಾರಾಗುತ್ತೆ. ಅದಕ್ಕಾಗಿ ಅವರು ಮನೆ ಖಾಲಿ ಮಾಡಿಕೊಂಡು ಊರು ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಇದೇ ಇನ್ನೊಂದು ಕಡೆ ಈ ಭಾಗ್ಚಂದ್ ಅವರು ಕೂಡ ಈ ಹೇಮಂತ್ ಕುಮಾರ್ಗೆ ಮನೆಗೆ ಸೇರಿಸಲ್ಲ. ಯಾಕೆಂದರೆ ಶುಕ್ಲಾ ಫ್ಯಾಮಿಲಿಯವರು ತಮ್ಮ ಮನೆಯವ್ರಿಗೆ ತುಂಬ ಹತ್ತಿರವಾಗಿರ್ತಾರೆ. ಅಂಥವ್ರಿಗೆ ಇವನು ಮೋಸ ಮಾಡಿದ್ನಲ್ಲ ಅಂತ ಹೇಮಂತ್ ಕುಮಾರ್ಗೆ ಮನೆಗೆ ಸೇರಿಸಲ್ಲ. ಹೇಮಂತ್ ಕುಮಾರ್ ಹತ್ರ ಸ್ವಲ್ಪ ದುಡ್ಡಿರುತ್ತೆ. ಹೇಮಂತ್ ಕುಮಾರ್ ತನ್ನ ಹೆಂಡತಿನ ಕರ್ಕೊಂಡು ಅದೇ ಗ್ವಾಲಿಯರ್ನಲ್ಲಿ ಒಂದು ಬಿಲ್ಡಿಂಗ್ ಹೋಗ್ತಾನೆ. ಅಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಒಂದು ಮನೆ ಮಾಡ್ಕೊಂಡಿರ್ತಾನೆ. ಈಗ ಹೇಮಂತ್ ಕುಮಾರ್ ಅಲ್ಲಿ ಕೆಲಸ ಮಾಡ್ತಾ ಜೀವನ ಸಾಗಿಸ್ತಾ ಇರ್ತಾನೆ. ಇದೇ ಥರ ಸುಮಾರು ಒಂದು 2-3 ವರ್ಷ ಕಳೆದೋಗುತ್ತೆ. ಆದರೆ ಈ 2-3 ವರ್ಷದಲ್ಲಿ ಇವರಿಬ್ಬರಿಗೆ ಮಕ್ಕಳೇ ಆಗಲ್ಲ. ಯಾವಾಗ ಇಲ್ಲಿ 2-3 ವರ್ಷ ಕಳೆದೋಗುತ್ತೆ, ಈಗ ಅಕ್ಕಪಕ್ಕದ ಜನ ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಇಷ್ಟಕ್ಕಾಗಿ ಇವರಿಬ್ಬರು ಓಡೋಗ್ಬೇಕಾಯ್ತಾ, ಇಷ್ಟಕ್ಕಾಗಿ ಇವರಿಬ್ಬರು ಮದುವೆ ಆಗಬೇಕಾಯ್ತಾ ಅಂತ. ಆದರೆ ಈಗ 2-3 ವರ್ಷದ ನಂತರ ಇವರಿಬ್ಬರಿಗೆ ಒಂದೊಂದಾಗಿ 2 ಮಕ್ಕಳಾಗುತ್ತೆ. ಯಾವಾಗ ಇವರಿಬ್ಬರಿಗೆ 2 ಮಕ್ಕಳಾಗುತ್ತೆ, ಇವೆರಡು ಮಕ್ಕಳ ಕಾಲ್ಗುಣನೋ ಏನೋ ಗೊತ್ತಿಲ್ಲ, ಹೇಮಂತ್ ಕುಮಾರ್ ಒಂದು ಹೋಲ್ಸೇಲ್ ಬಟ್ಟೆ ಅಂಗಡಿ ಓಪನ್ ಮಾಡ್ತಾನೆ. ಅದೇ ಗ್ವಾಲಿಯರ್ನಲ್ಲಿ ಆ ಬಟ್ಟೆ ಅಂಗಡಿ ಓಪನ್ ಮಾಡ್ತಾನೆ. ಸೂರತ್ನಿಂದ ಬಟ್ಟೆ ತರಿಸಿ ಈ ಗ್ವಾಲಿಯರ್ನಲ್ಲಿ ಹೋಲ್ಸೇಲಾಗಿ ಬಟ್ಟೆ ವ್ಯಾಪಾರ ಮಾಡ್ತಾ ಇರ್ತಾನೆ. ಇವನ ಅದೃಷ್ಟಕ್ಕೆ ಆ ಬಟ್ಟೆ ಅಂಗಡಿ ಸೂಪರ್ ಹಿಟ್ ಆಗಿಬಿಡುತ್ತೆ. ಈ ಬಟ್ಟೆ ಅಂಗಡಿ ಎಷ್ಟು ಸೂಪರ್ ಹಿಟ್ ಆಗುತ್ತೆ ಅಂದರೆ ಇವನು ಅಲ್ಲಿ ತಿರ್ಪೆ ಎತ್ಕೊಂಡು ಜೀವನ ಮಾಡ್ತಾ ಇದ್ದಂಥವನು ತುಂಬ ಬೇಗ ಕರೋಡ್ಪತಿ ಆಗಿಬಿಡ್ತಾನೆ. ಹೀಗೆ ಇವನ ಬಿಸ್ನೆಸ್ ಬರ್ತಾ ಇನ್ನೂ ಇಂಪ್ರೂವ್ ಆಗ್ತಾ ಇರುತ್ತೆ. ಈಗ ಬರ್ತಾ ಹೇಮಂತ್ ಕುಮಾರ್ಗೆ ಆಸೆ ಇನ್ನೂ ಹೆಚ್ಚಾಗುತ್ತೆ. ತನ್ನ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡಬೇಕು ಅಂತ ಅನಿಸುತ್ತೆ. ಅದಕ್ಕಾಗಿ ಹೇಮಂತ್ ಕುಮಾರ್ ಗ್ವಾಲಿಯರ್ ಬಿಟ್ಟು ಸೂರತ್ಗೆ ಬರ್ತಾನೆ. ಸೂರತ್ತಲ್ಲಿ ಒಂದು ಬಟ್ಟೆ ಅಂಗಡಿ ಓಪನ್ ಮಾಡ್ತಾನೆ. ಇವನು ಇಲ್ಲಿಂದ ಹೋಲ್ಸೇಲ್ ಬಟ್ಟೆಗಳನ್ನ ದೆಹಲಿ ಮತ್ತು ಬಾಂಬೆಗೆ ಕಳಿಸ್ತಾ ಇರ್ತಾನೆ. ಈಗ ದಿನದಿಂದ ದಿನಕ್ಕೆ ಈ ಹೇಮಂತ್ ಕುಮಾರ್ನ ಬಿಸ್ನೆಸ್ ಇನ್ನೂ ಬೆಳೀತಾನೆ ಇರುತ್ತೆ. ಆದರೆ ಹೇಮಂತ್ ಕುಮಾರ್ಗೆ ಇಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ. ಈ ಹೇಮಂತ್ ಕುಮಾರ್ ತನ್ನ ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗ್ತಾ ಇರಲ್ಲ. ಇವನು ಬಿಸ್ನೆಸ್ಸಲ್ಲಿ ಅಷ್ಟೊಂದು ಮುಳುಗ್ಬಿಟ್ಟಿರ್ತಾನೆ. ಹಾಗೆ ಒಂದು 15-20 ದಿನಕ್ಕೆ ಒಂದು ಸಲ ಮನೆಗೆ ಬರ್ತಾ ಇರ್ತಾನೆ. 1-2 ದಿನ ಮನೇಲಿದ್ದು ಹೊಂಟೋದ್ರೆ ಮತ್ತೆ 15-20 ದಿನಕ್ಕೆ ಮಾತ್ರ ಮನೆಗೆ ವಾಪಸ್ ಬರ್ತಾ ಇರ್ತಾನೆ. ಇವನು ತನ್ನ ಫ್ಯಾಮಿಲಿಗೆ ಸರಿಯಾಗಿ ನೋಡ್ಕೊಳಕ್ಕಾಗ್ತಾ ಇರಲ್ಲ. ದುಡ್ಡು ಮಾತ್ರ ಬೇಕಾದಷ್ಟು ಸಂಪಾದನೆ ಮಾಡ್ತಾ ಇರ್ತಾನೆ. ಇದ್ರ ನಡುವೆ ಹೇಮಂತ್ ಕುಮಾರ್ಗೆ ಒಬ್ಬ ಫ್ರೆಂಡ್ ಇರ್ತಾನೆ. ಅವನ ಹೆಸರು ಮೋಹನ್ ಅಂತ. ಈ ಮೋಹನ್ ಮತ್ತು ಹೇಮಂತ್ ಕುಮಾರ್ ಇಬ್ಬರು ತುಂಬ ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ. ಹೇಮಂತ್ ಕುಮಾರ್ ಒಂದಿನ ಯೋಚನೆ ಮಾಡ್ತಾನೆ, ಇಡೀ ಊರಲ್ಲಿ ನನ್ನ ಫ್ಯಾಮಿಲಿಗೆ ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ, ಈ ಮೋಹನ್ಗೆ ಸ್ವಲ್ಪ ಜವಾಬ್ದಾರಿ ವಹಿಸ್ಕೊಡೋಣ ಅಂತ. ಅದಕ್ಕಾಗಿ ಹೇಮಂತ್ ಕುಮಾರ್ ಏನು ಹೇಳ್ತಾನೆ, ನನ್ನ ಫ್ಯಾಮಿಲಿಗೆ ಏನಾದರೂ ಅರ್ಜೆಂಟಲ್ಲಿ ಬೇಕಾದರೆ ಸ್ವಲ್ಪ ತಂದ್ಕೊಡು, ನನ್ನ ಫ್ಯಾಮಿಲಿ ಮೇಲೆ ಸ್ವಲ್ಪ ನಿಗಾ ಇಡು ಅಂತ ಹೇಳ್ತಾನೆ. ಸರಿ ಅಂತ ಮೋಹನ್ ಒಪ್ಕೋತಾನೆ. ಆವತ್ತಿಂದ ಈ ಪ್ರೀತಿಗೆ ಏನಾದರೂ ಸಾಮಾನುಗಳು ಬೇಕಾದರೆ, ಅವ್ರ ಮನೆಗೆ ಏನಾದರೂ ಹೆಲ್ಪ್ ಬೇಕಾದರೆ ಈ ಮೋಹನ್ ಕುಮಾರ್ ಮಾಡ್ತಾ ಇರ್ತಾನೆ. ಒಂದು ದಿನ ಇದೇ ಥರ ಮೋಹನ್ ಪ್ರೀತಿ ಮನೆಗೆ ಬರ್ತಾನೆ. ಆ ಟೈಮಲ್ಲಿ ಪ್ರೀತಿ ಬಟ್ಟೆ ಚೇಂಜ್ ಮಾಡ್ತಾ ಇರ್ತಾಳೆ. ಪ್ರೀತಿಗೂ ಕೂಡ ಇಲ್ಲಿ ಮೋಹನ್ ಬರ್ತಾ ಇರೋವಂಥ ವಿಷಯ ಗೊತ್ತಿರಲ್ಲ. ಪ್ರೀತಿ ಒಂದು ಕಡೆ ಬಟ್ಟೆ ಚೇಂಜ್ ಮಾಡ್ತಾ ಇರ್ತಾಳೆ. ಆ ಟೈಮಲ್ಲಿ ಮೋಹನ್ ಆ ಮನೆಗೆ ಬಂದ್ಬಿಡ್ತಾನೆ. ಹೀಗೆ ಬಟ್ಟೆ ಚೇಂಜ್ ಮಾಡ್ತಾ ಇರೋವಂಥ ಪ್ರೀತಿನ ನೋಡಿ ಈ ಮೋಹನ್ ತಲೆ ಕೆಟ್ಟೋಗುತ್ತೆ. ಅವಳ ಪ್ರೀತಿಯ ಆ ಬಾಡಿ ಸ್ಟ್ರಕ್ಚರ್ನ ನೋಡಿ ಈ ಮೋಹನ್ನ ತಲೆ ಗಿರ್ರ ಅಂದ್ಬಿಡುತ್ತೆ. ಈ ಮೋಹನ್ ಇಷ್ಟು ದಿನ ಬೇರೆ ಒಂದು ಪ್ರೀತಿನ ನೋಡಿದ್ದ, ಆದರೆ ಈ ಬಟ್ಟೆ ಚೇಂಜ್ ಮಾಡ್ತಾ ಇರೋಂಥ ಪ್ರೀತಿನ ನೋಡಿದಾಗ ಈ ಮೋಹನ್ ತಲೆ ಕೆಟ್ಟೋಗುತ್ತೆ. ಈಗ ಮೋಹನ್ ಬೇರೆ ಏನೂ ಹೇಳಲ್ಲ, ಅಲ್ಲಿಂದ ಹೊರಟೋಗ್ತಾನೆ. ಈ ಪ್ರೀತಿಗೂ ಕೂಡ ಮೋಹನ್ ಇಲ್ಲಿ ಬಂದು ಹೋಗಿರುವಂಥ ವಿಷಯ ಗೊತ್ತಿರಲ್ಲ. ಈಗ ರಾತ್ರಿ ಆಗುತ್ತೆ. ರಾತ್ರಿ ಮೋಹನ್ ಮಲ್ಗೋದಕ್ಕೆ ಹೋದರೆ ಅವನ ಕಣ್ಣಲ್ಲೆಲ್ಲ ಆ ಬಟ್ಟೆ ಚೇಂಜ್ ಮಾಡ್ತಾ ಇರೋಂಥ ಪ್ರೀತಿ, ಅವಳ ಬಾಡಿ ಸ್ಟ್ರಕ್ಚರ್ ಇದೇ ಕಾಣ್ತಾ ಇರುತ್ತೆ. ಇಡೀ ರಾತ್ರಿ ಏನೇನೋ ಮಾಡ್ತಾನೆ, ಆದರೆ ಇಡೀ ರಾತ್ರಿ ಮೋಹನ್ಗೆ ನಿದ್ದೆನೇ ಬರಲ್ಲ. ಮಾರನೇ ದಿನದಿಂದ ಈ ಮೋಹನ್ ಪ್ರೀತಿ ಮನೆಗೆ ಬರೋದು ಹೋಗೋದು ಇನ್ನೂ ಜಾಸ್ತಿ ಮಾಡ್ಬಿಡ್ತಾನೆ. ವಿನಾಕಾರಣ ಸುಮ್ಮನೆ ಈ ಪ್ರೀತಿ ಮನೆಗೆ ಬರ್ತಾ ಇರ್ತಾನೆ. ಈ ಪ್ರೀತಿ ತನಗೆ ಪ್ರೀತಿ ಮಾಡಲಿ ಅಂತ ಏನೇನೋ ನಾಟಕಗಳನ್ನ ಮಾಡ್ತಾ ಇರ್ತಾನೆ. ಇದೇ ಇನ್ನೊಂದು ಕಡೆ ಈ ಪ್ರೀತಿ ಗಂಡ 15 ದಿನ 20 ದಿನಕ್ಕೊಂದ್ಸಲ ಮನೆಗೆ ಬರ್ತಾ ಇರ್ತಾನೆ. ಪ್ರೀತಿಗೂ ಕೂಡ ಗಂಡನ ಕೊರತೆ ಕಾಡ್ತಾ ಇರುತ್ತೆ. ಇನ್ನೊಂದು ಕಡೆ ಈ ಮೋಹನ್ ನೋಡೋದಕ್ಕೂ ಅಟ್ರಾಕ್ಟಿವ್ ಆಗಿರ್ತಾನೆ. ಇದರಿಂದಾಗಿ ಪ್ರೀತಿ ಕೂಡ ಈ ಮೋಹನ್ಗೆ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾಳೆ. ಹೀಗೆ ಇವರಿಬ್ಬರು ನಡುವೆ ಈಗ ನೈತಿಕ ಸಂಬಂಧ ಶುರು ಆಗುತ್ತೆ. ಪ್ರೀತಿ ತನ್ನ ಮನೆಯಲ್ಲೇ ಕರೆಸ್ಕೊಂಡು ಈ ಮೋಹನ್ ಜೊತೆ ನೈತಿಕ ಸಂಬಂಧ ಮಾಡ್ತಾ ಇರ್ತಾಳೆ. ಪ್ರೀತಿಗೆ 2 ಮಕ್ಳು ಇರ್ತಾರೆ. ಅವ್ರು ಇನ್ನೂ ಚಿಕ್ಕವರಾಗಿರ್ತಾರೆ. ಅವೆರಡು ಮಕ್ಕಳು ಮುಂದೆ ಇವರಿಬ್ಬರು ಗಂಡ ಹೆಂಡತಿ ಥರನೇ ವರ್ತಿಸ್ತಾ ಇರ್ತಾರೆ. ಇವರೇನು ಅಂದ್ಕೊಂಡಿರ್ತಾರೆ, ಅವೆರಡು ಇನ್ನೂ ಚಿಕ್ಕ ಮಕ್ಕಳು, ಅವ್ರಿಗೇನು ಗೊತ್ತಾಗ್ತಾ ಇಲ್ಲ ಅಂತ. ಹೀಗೆ ಸುಮಾರು ದಿನ ಕಳೆದೋಗುತ್ತೆ. ಸುಮಾರು ದಿನದ ನಂತರ ಹೇಮಂತ್ ಕುಮಾರ್ ಮನೆಗೆ ಬಂದಿರ್ತಾನೆ. ತನ್ನ ಮಕ್ಕಳ ಜೊತೆ ಆಟ ಆಡ್ತಾ ಇರ್ತಾನೆ. ಹೀಗೆ ಬೆಡ್ ಮೇಲೆ ಮಲ್ಲಿಕೊಂಡು ತನ್ನ ಮಕ್ಕಳ ಜೊತೆ ಆಟ ಆಡ್ತಾ ಇರ್ತಾನೆ. ಆಗ ಹೇಮಂತ್ ಕುಮಾರ್ನ ಮಕ್ಕಳು ಆ ಹೇಮಂತ್ ಕುಮಾರ್ಗೆ ಒಂದು ಮಾತು ಹೇಳ್ತಾರೆ, ಅಪ್ಪ ನೀನು ಇಲ್ಲದೆ ಇರುವಾಗ ಮೋಹನ್ ಅಂಕಲ್ ಮನೆಗೆ ಬರ್ತಾರೆ. ಮೋಹನ್ ಅಂಕಲ್ ಮತ್ತು ಅಮ್ಮ ಈ ಬೆಡ್ ಮೇಲೆ ಮಲಗ್ತಾರೆ, ನಾವಿಬ್ಬರು ಪಕ್ಕದ ರೂಮಲ್ಲಿ ಮಲಗ್ತೀವಿ ಅಂತ ಮಕ್ಕಳು ಹೇಳ್ಬಿಡ್ತಾರೆ. ಸ್ನೇಹಿತರೆ, ಈ ಮಾತನ್ನು ಚಿಕ್ಕ ಮಕ್ಕಳು ಹೇಳ್ತಾ ಇರ್ಬೋದು, ಆದರೆ ಈ ಮಾತು ತುಂಬ ಸೀರಿಯಸ್ ಆಗಿರುತ್ತೆ. ಈ ಮಾತನ್ನು ಕೇಳಿದಾಗ ಹೇಮಂತ್ ಕುಮಾರ್ ತಲೆ ಮೇಲೆ ಆಕಾಶ ಕಳಚಿ ಬೀಳುತ್ತೆ. ಹೇಮಂತ್ ಕುಮಾರ್ ತನ್ನ ಹೆಂಡತಿ ಪ್ರೀತಿಯನ್ನು ಕರೀತಾನೆ. ಬಾಯಿಗೆ ಬಂದಂತೆ ಬೈತಾನೆ. ಪ್ರೀತಿ ಏನೇನೋ ಉತ್ತರ ಕೊಡ್ತಾಳೆ, ಏನೇನೋ ಸಮಜಾಯಿಷಿ ಕೊಡ್ತಾಳೆ. ಆದರೆ ಏನೇ ಉತ್ತರ ಕೊಟ್ಟರು ಕೂಡ ಈಗ ಹೇಮಂತ್ ಕುಮಾರ್ನ ಮನಸ್ಸು ಒಡೆದೋಗಿರುತ್ತೆ. ಇದೇ ಟೈಮಲ್ಲಿ ಹೇಮಂತ್ ಕುಮಾರ್ ಮೋಹನ್ಗೆ ಫೋನ್ ಮಾಡ್ತಾನೆ. ಇನ್ಮೇಲೆ ನಮ್ಮ ಮನೆಗೆ ಬರಬೇಡ ಅಂತ ಫೋನ್ ಮಾಡಿಬಿಡ್ತಾನೆ.
ಸರಿ ಅಂತ ಈಗ ಹೇಮಂತ್ ಕುಮಾರ್ ಈಗ ತನ್ನ ಫ್ಯಾಮಿಲಿ ಜೊತೆ 3-4 ದಿನ ಕಳೀತಾನೆ. ಆದರೆ ಬಿಸ್ನೆಸ್ ಪ್ರೆಷರ್ ಇರುತ್ತೆ, ಅವ್ನು ಮತ್ತೆ ಹೊರಟೋಗ್ತಾನೆ. ಹೀಗೆ ಹೋದಂಥವನು ಮತ್ತೆ 15-20 ದಿನದಲ್ಲಿ ಮತ್ತೆ ವಾಪಸ್ ಬರ್ತಾನೆ. ಹೀಗೆ ಬಂದಂಥವನು ತನ್ನ ಫ್ಯಾಮಿಲಿಯನ್ನು ಕರ್ಕೊಂಡು ಇನ್ನೊಂದು 10-15 ಕಿಲೋಮೀಟರ್ ದೂರದಲ್ಲಿ ಒಂದು ಏರಿಯಾ ಇರುತ್ತೆ, ಅಲ್ಲಿಗೆ ಶಿಫ್ಟ್ ಆಗಿಬಿಡ್ತಾನೆ. ಹೇಮಂತ್ ಕುಮಾರ್ ಏನು ಯೋಚನೆ ಮಾಡ್ತಾನೆ, ಈಗ ಇವೆರಡು ಏರಿಯಾಗೆ ಸ್ವಲ್ಪ ಡಿಫ್ರೆನ್ಸ್ ಇದೆ, ಇವೆರಡು ಏರಿಯಾ ಸ್ವಲ್ಪ ದೂರ ಇದೆ, ಇನ್ಮೇಲೆ ಇವರಿಬ್ಬರು ಮೀಟ್ ಆಗಲ್ಲ ಅಂತ. ಆದರೆ ಇಲ್ಲಿ ಹೇಮಂತ್ ಕುಮಾರ್ನ ಲೆಕ್ಕಾಚಾರ ತಪ್ಪಾಗಿರುತ್ತೆ. ಈಗ ಹೇಮಂತ್ ಕುಮಾರ್ ಬೇರೆ ಮನೆ ಮಾಡಿದ್ಮೇಲೆ ಪ್ರೀತಿ ಮತ್ತು ಮೋಹನ್ ಸ್ವಲ್ಪ ದಿನ ದೂರವಾಗಿರ್ತಾರೆ. ಆದರೆ ಒಂದ್ಸಲ ತಪ್ಪು ಮಾಡಿದ ನಂತರ ಇವರಿಗೆ ಮತ್ತೆ ಮತ್ತೆ ತಪ್ಪು ಮಾಡಬೇಕು ಅಂತ ಮನಸ್ಸು ಎಳಿತಾ ಇರುತ್ತೆ. ಕೊನೆಗೂ ಒಂದಿನ ಪ್ರೀತಿ ಮೋಹನ್ಗೆ ಫೋನ್ ಮಾಡೇ ಬಿಡ್ತಾಳೆ, ಇಂಥ ಏರಿಯಾದಲ್ಲಿ ಮನೆ ಇದೆ ಅಂತ ಕರೆಸ್ಕೊಬಿಡ್ತಾಳೆ. ಈಗ ಒಂದಿನ ಮೋಹನ್ ಈ ಮನೆಗೆ ಬರ್ತಾನೆ. ಹೀಗೆ ಬಂದಂಥವನು ಎಷ್ಟು ದಿನ ಅಂತ ಕದ್ದು ಮುಚ್ಚು ಮಾತಾಡೋದು, ಎಷ್ಟು ದಿನ ಅಂತ ದೂರ ಇದ್ದು ಜೀವನ ಮಾಡೋದು, ಒಂದು ಕೆಲಸ ಮಾಡೋಣ, ನಾವಿಬ್ಬರು ಓಡೋಗೋಣ ಅಂತ ಮೋಹನ್ ಹೇಳ್ತಾನೆ. ಆದರೆ ಪ್ರೀತಿಗೆ ಈ ಮಾತು ಇಷ್ಟ ಆಗಲ್ಲ. ಪ್ರೀತಿ ಹೇಳ್ತಾಳೆ, ನೋಡು ನಾವಿಬ್ಬರು ಓಡೋದ್ರೆ ಒಂದು ಸಮಾಜದಲ್ಲಿ ಮರ್ಯಾದೆ ಇರಲ್ಲ, ಇನ್ನೊಂದು ಇಷ್ಟೆಲ್ಲ ಆಸ್ತಿ ಹೊಂಟೋಗುತ್ತೆ, ಆಮೇಲೆ ನನ್ನ 2 ಮಕ್ಕಳನ್ನ ಯಾರು ನೋಡ್ಕೋತಾರೆ, ಒಂದು ಕೆಲಸ ಮಾಡೋಣ, ಇವೆಲ್ಲ ಇರಬೇಕು ಆದರೆ ಒಂದೇ ಒಂದು ಮಿಸ್ ಆಗಬೇಕು, ಆ ಥರ ನಾನೊಂದು ಐಡಿಯಾ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಮೋಹನ್ ಕೇಳ್ತಾನೆ ಏನು ಐಡಿಯಾ ಅಂತ. ಯಾರಿಗಾದ್ರೂ ಒಂದು ಸುಪಾರಿ ಕೊಡೋಣ, ಈ ಹೇಮಂತ್ ಕುಮಾರ್ಗೆ ಕೊಲೆ ಮಾಡಿಸ್ಬಿಡೋಣ ಅಂತ ಹೇಳ್ತಾರೆ. ಸರಿ ಅಂತ ಮೋಹನ್ ಮತ್ತು ಪ್ರೀತಿ ಸುಪಾರಿ ತೊಗೊಂಡು ಕೊಲೆ ಮಾಡೋಂಥ ಯಾರಾದರೂ ಇದ್ದಾರಾ ಅಂತ ಹುಡುಕಾಡ್ತಾರೆ. ಆದರೆ ಇವರಿಬ್ಬರಿಗೆ ಅಷ್ಟು ಲಿಂಕ್ ಇರಲ್ಲ, ಇವ್ರಿಗೆ ಆ ಥರದ ಜನ ಕೂಡ ಸಿಗಲ್ಲ. ಕೊನೆಗೆ ಇವರಿಬ್ಬರು ಸೋತೋಗ್ತಾರೆ. ಕೊನೆಗೆ ಒಂದು ನಿರ್ಧಾರ ಮಾಡ್ತಾರೆ, ಈ ಹೇಮಂತ್ ಕುಮಾರ್ನ ಕೊಲೆ ನಾವೇ ಮಾಡ್ಬಿಡೋಣ ಅಂತ ಒಂದು ತೀರ್ಮಾನ ಮಾಡ್ತಾರೆ. ಈಗ ಅದಕ್ಕಾಗಿ ಒಂದು ಪ್ಲ್ಯಾನ್ ರೆಡಿ ಆಗಬೇಕು. ಈಗ ಪ್ರೀತಿ ಒಂದು ಪ್ಲಾನ್ ರೆಡಿ ಮಾಡ್ತಾಳೆ, ಅದನ್ನು ಕರೆದು ಮೋಹನ್ಗೆ ಹೇಳ್ತಾಳೆ. ಆ ಪ್ಲಾನನ್ನು ಕೇಳಿ ಮೋಹನ್ ಬಿದ್ದು ನಗ್ತಾನೆ. ಯಾಕೆಂದರೆ ಆ ಪ್ಲಾನ್ ಅಷ್ಟೊಂದು ಡಮ್ಮಿಯಾಗಿರುತ್ತೆ. ಮೋಹನ್ ಮೊದಲೇ ಹೇಳ್ತಾನೆ, ನೋಡಿ ನಿನ್ನ ಪ್ಲಾನ್ ಚೆನ್ನಾಗಿಲ್ಲ, ಈ ಥರ ಮಾಡೋದಕ್ಕೆ ಹೋದರೆ ನಾವು ಸಿಗಾಕೋತೀವಿ ಅಂತ. ಆದರೆ ಪ್ರೀತಿಗೆ ತಾನು ಮಾಡಿದಂಥ ಪ್ಲಾನ್ ಮೇಲೆ ತುಂಬ ನಂಬಿಕೆ ಇರುತ್ತೆ. ಇಲ್ಲ ಇದೇ ಥರ ಮಾಡೋಣ, ನಾವು ಯಾವುದೇ ಕಾರಣಕ್ಕೂ ಸಿಗಾಕೊಳ್ಳಲ್ಲ ಅಂತಾಳೆ. ಸರಿ ಅಂತ ಆ ಪ್ಲಾನ್ ಹೇಗಿರುತ್ತೆ ಆ ಥರ ನಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಆಗಸ್ಟ್ 14ಕ್ಕೆ ಹೇಮಂತ್ ಕುಮಾರ್ ತನ್ನ ಬಿಸ್ನೆಸ್ ಮುಗಿಸ್ಕೊಂಡು ಮನೆಗೆ ಬರ್ತಾನೆ. ತುಂಬ ದೂರದಿಂದ ಟ್ರಾವೆಲ್ ಮಾಡಿ ಬಂದಿರ್ತಾನೆ, ಸುಸ್ತಾಗಿರ್ತಾನೆ. ಅದಕ್ಕಾಗಿ ಪ್ರೀತಿ ಅವನಿಗಾಗಿ ಜ್ಯೂಸ್ ಮಾಡ್ಕೊಂಡು ಬರ್ತಾಳೆ. ಹೀಗೆ ಬರುವಾಗ ಅದರಲ್ಲಿ ನಿದ್ದೆ ಮಾತ್ರೆಗಳನ್ನ ಬೆರೆಸ್ಕೊಂಡು ಬಂದಿರ್ತಾಳೆ. ಹೇಮಂತ್ ಕುಮಾರ್ಗೆ ಜ್ಯೂಸ್ ಕೊಡ್ತಾಳೆ. ಜ್ಯೂಸ್ ಕುಡಿತಾನೆ. ಸ್ವಲ್ಪ ಹೊತ್ತಿನ ನಂತರ ನಿದ್ದೆ ಬಂದ್ಬಿಡುತ್ತೆ. ಈಗ ಹೇಮಂತ್ ಕುಮಾರ್ ನಿದ್ದೆ ಮಾಡ್ತಾನೆ. ಅವ್ನು ಎದ್ದಾಗೆಲ್ಲ ಈ ಪ್ರೀತಿ ಯಾವುದೋ ಒಂದು ಜ್ಯೂಸ್ ತಂದು ಕೊಡ್ತಾ ಇರ್ತಾಳೆ. ಆ ಜ್ಯೂಸಲ್ಲಿ ನಿದ್ದೆ ಮಾತ್ರ ಹಾಕಿರ್ತಾಳೆ. ಅದರಿಂದಾಗಿ ಹೇಮಂತ್ ಕುಮಾರ್ಗೆ ನಿದ್ದೆ ಬಂದ್ಬಿಡ್ತಾ ಇರುತ್ತೆ. ಆಗಸ್ಟ್ 14ಕ್ಕೆ ಹೇಮಂತ್ ಕುಮಾರ್ ಮನೆಗೆ ಬಂದಿರ್ತಾನೆ. ಆಗಸ್ಟ್ 14, ಆಗಸ್ಟ್ 15, ಆಗಸ್ಟ್ 16, ಆಗಸ್ಟ್ 17ರವರೆಗೂ ಕೂಡ ಈ ಹೇಮಂತ್ ಕುಮಾರ್ಗೆ ನಿದ್ದೆ ಮಾತ್ರೆಗಳನ್ನ ಹಾಕಿ ಮಲಗಿಸ್ತಾನೆ ಇರ್ತಾಳೆ. ಆಗಸ್ಟ್ 17ಕ್ಕೆ ನೋಡ್ತಾಳೆ ಈ ಪ್ರೀತಿ ಹೇಮಂತ್ ಕುಮಾರ್ ತುಂಬ ವೀಕ್ ಆಗಿರ್ತಾನೆ. ಇದು ಕೊಲೆ ಮಾಡೋದಕ್ಕೆ ಸರಿಯಾದ ಟೈಮ್ ಅಂತ ಪ್ರೀತಿಗನ್ಸುತ್ತೆ. ಅದಕ್ಕಾಗಿ ಪ್ರೀತಿ ಮೋಹನ್ಗೆ ಫೋನ್ ಮಾಡ್ತಾಳೆ, ಇವತ್ತು ಬಾ ಈ ಹೇಮಂತ್ ಕುಮಾರ್ನ ಕತೆ ಮುಗಿಸ್ಬಿಡೋಣ ಅಂತ. ಸರಿ ಅಂತ ಮೋಹನ್ ಈ ಹೇಮಂತ್ ಕುಮಾರ್ನ ಮನೆಗೆ ಬರ್ತಾನೆ. ಆ ಟೈಮಲ್ಲಿ ಹೇಮಂತ್ ಕುಮಾರ್ ತನ್ನ ಬೆಡ್ರೂಮಲ್ಲಿ ಬೆಡ್ ಮೇಲೆ ಮಲಗಿರ್ತಾನೆ. ಇನ್ನೇನು ಇವರಿಬ್ಬರು ಸೇರಿ ಆ ಹೇಮಂತ್ ಕುಮಾರ್ನ ಕೊಲೆ ಮಾಡಬೇಕು. ಆದರೆ ಅಷ್ಟರಲ್ಲಿ ಆದೇಶ್ ಅಂತ ಒಬ್ಬ ಹುಡುಗ ಇರ್ತಾನೆ. ಅವನು ಮೋಹನ್ಗೆ ಫೋನ್ ಮಾಡಿಬಿಡ್ತಾನೆ. ಈ ಮೋಹನ್ ಅವನಿಗೆ ದುಡ್ಡು ಕೊಡೋದಿರುತ್ತೆ. ಈ ಮೋಹನ್ ಏನು ಯೋಚನೆ ಮಾಡ್ತಾನೆ, ನಾವಿಬ್ಬರು ಸೇರಿ ಕೊಲೆ ಮಾಡೋದಕ್ಕಿಂತ ಈ ಆದೇಶನ ಕರ್ಕೊಂಡು ಸ್ವಲ್ಪ ಹೆಲ್ಪ್ ತಗೊಳ್ಳೋಣ, ಡೆಡ್ ಬಾಡಿಯನ್ನು ಸಾಗಿಸೋದಕ್ಕೂ ಕೆಲಸಕ್ಕೆ ಬರುತ್ತೆ ಅಂತ. ಸರಿ ಅಂತ ಈ ಆದೇಶ್ಗೆ ಮೋಹನ್ ಇಲ್ಲಿಗೆ ಬಾ ಅಂತ ಕೂಗ್ತಾನೆ. ಆದೇಶ್ ಆ ಟೈಮಲ್ಲಿ ಬಂದು ನೋಡ್ತಾನೆ, ಇವರಿಬ್ಬರು ಕೊಲೆ ಮಾಡೋದಕ್ಕೆ ರೆಡಿಯಾಗಿ ಕುಂತಿರ್ತಾರೆ. ಆದರೆ ಆದೇಶ್ಗೆ ಮೀಟ್ರ್ಗಳು ಸಾಕಾಗಲ್ಲ. ಅವನು ಅಲ್ಲಿಂದ ಮತ್ತೆ ವಾಪಸ್ ಹೊರಟೋಗ್ತಾನೆ. ಹೀಗೆ ಆದೇಶ್ ಯಾವಾಗ ವಾಪಸ್ ಹೋಗ್ತಾನೆ, ಇವರಿಬ್ಬರು ಸೇರಿ ಮೊದಲು ಈ ಹೇಮಂತ್ ಕುಮಾರ್ನ ಕತ್ತಿಸ್ಕೋದಕ್ಕೆ ಹೋಗ್ತಾರೆ. ಆದರೆ 4 ದಿನದಿಂದ ಏನು ಹೊಟ್ಟೆಗೆ ತಿಂದಿರಲ್ಲ. ಆದರೂ ಕೂಡ ಹೇಮಂತ್ ಇವರಿಬ್ಬರ ಜೊತೆ ಫೈಟ್ ಮಾಡೋದಕ್ಕೆ ಹೋಗ್ತಾನೆ. ಯಾವಾಗ ಈ ಹೇಮಂತ್ ಕುಮಾರ್ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ, ಮೋಹನ್ಗೆ ಅಲ್ಲೇ ಒಂದು ರಾಡ್ ಸಿಗುತ್ತೆ. ಆ ರಾಡ್ ತಗೊಂಡು ಹೇಮಂತ್ ಕುಮಾರ್ ತಲೆ ಮೇಲೆ ಹೊಡಿತಾನೆ. ಈ ಥರ ತಲೆಗೆ ಏಟ್ ಬಿದ್ದ ತಕ್ಷಣ ಈ ಹೇಮಂತ್ ಕುಮಾರ್ನ ತಲೆಯಿಂದ ರಕ್ತ ಬರೋದಕ್ಕೆ ಶುರು ಆಗುತ್ತೆ. ಈ ರಕ್ತ ಬರ್ತಾ ಇದ್ದಂತೆ ಹೇಮಂತ್ ಕುಮಾರ್ ಮೊದಲೇ ಸುಸ್ತಾಗಿರ್ತಾನೆ, ಅಲ್ಲೇ ಬಿದ್ದೋಗ್ತಾನೆ. ಈಗ ಮೋಹನ್ ಅದೇ ರಾಡಿಂದ ಈ ಹೇಮಂತ್ ಕುಮಾರ್ನ ತಲೆಗೆ ಸುಮಾರು ಸಲ ಏಟ್ ಹೊಡಿತಾನೆ. ಇಷ್ಟೊತ್ತಿಗೆ ನನ್ನ ಅಂದಾಜಿನ ಪ್ರಕಾರ ಆ ಹೇಮಂತ್ ಕುಮಾರ್ ಅಲ್ಲೇ ಸತ್ತೋಗಿರ್ಬೋದು. ಈಗ ಯಾವಾಗ ಈ ಹೇಮಂತ್ ಕುಮಾರ್ ಅಲ್ಲೇ ಸತ್ತೋಗಿದ್ದಾನೆ ಅಂತ ಮೋಹನ್ಗೆ ಅನ್ಸುತ್ತೆ, ಈ ಹೇಮಂತ್ ಕುಮಾರ್ನ ಡೆಡ್ ಬಾಡಿಯನ್ನು ಎಳ್ಕೊಂಡೋಗಿ ಆ ಬೆಡ್ರೂಮಲ್ಲಿ ಒಂದು ಬೆಡ್ ಇರುತ್ತೆ, ಅದ್ರ ಮೇಲೆ ಮಲಗಿಸ್ಬಿಟ್ಟು ಮೋಹನ್ ಅಲ್ಲಿಂದ ಓಡೋಗ್ತಾನೆ. ಇದಾದ ನಂತರ ಈಗ ಪ್ರೀತಿ ತನ್ನ ನಾಟಕ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅಳ್ತಾ ಗೋಳಾಡ್ತಾ 3ನೇ ಅಫ್ಟಿಯರಲ್ಲಿ ಮೀನಾಕ್ಷಿ ಅಂತ ಒಬ್ಬ ಹೆಂಗಸಿರ್ತಾರೆ, ಅವ್ರ ಹತ್ರ ಓಡೋಗ್ತಾಳೆ. ಈ ಥರ ನನ್ನ ಗಂಡನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಆ ಮೀನಾಕ್ಷಿಯನ್ನು ಕರ್ಕೊಂಡು ಬರ್ತಾಳೆ. ಅದಾದ ನಂತರ ಈ ಬಾಡಿಯನ್ನು ತಗೊಂಡು ಆಸ್ಪತ್ರೆಗೆ ಬರ್ತಾಳೆ. ಇಲ್ಲಿ ಆಸ್ಪತ್ರೆಗೆ ಬಂದು ನೋಡಿದ್ರೆ ಡಾಕ್ಟ್ರಿಗೆ ಅನುಮಾನ ಬರುತ್ತೆ. ಅವರು ಪೊಲೀಸ್ರಿಗೆ ಫೋನ್ ಮಾಡ್ತಾರೆ. ಪೊಲೀಸರು ಬಂದು ವಿಚಾರಣೆ ನಡೆದು ಇಷ್ಟೆಲ್ಲ ಕತೆ ಓಪನ್ ಆಗುತ್ತೆ. ಸ್ನೇಹಿತರೆ, ಇದಾದ ನಂತರ ಇವರಿಬ್ಬರು ಪೊಲೀಸರು ಮುಂದೆ ತಾವು ಮಾಡಿದಂಥ ಕೊಲೆಯನ್ನು ಒಪ್ಕೋತಾರೆ. ಈಗ ಪೊಲೀಸರು ಇವರಿಬ್ಬರನ್ನ ಕರ್ಕೊಂಡು ಆ ಮನೆಗೆ ಹೋಗ್ತಾರೆ. ಇವರಿಬ್ಬರು ತಾವು ಮಾಡಿದಂಥ ಕೊಲೆ ಮತ್ತು ಆ ಕೊಲೆಗೆ ಯೂಸ್ ಮಾಡಿದಂಥ ರಾಡ್ ಇದನ್ನೆಲ್ಲ ಪೊಲೀಸರು ವಶಕ್ಕೆ ತಗೋತಾರೆ. ಮಾರನೇ ದಿನ ಪೊಲೀಸರು ಇವರಿಬ್ಬರನ್ನ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಈಗ ಇವರಿಬ್ಬರು ಪೊಲೀಸರು ಕಸ್ಟಡಿಯಲ್ಲಿದ್ದಾರೆ. ಇನ್ನೂ ವಿಚಾರಣೆ ನಡೀತಾ ಇದೆ. ಇನ್ನೂ ಯಾವುದೋ ಶಿಕ್ಷೆ ಪ್ರಕಟ ಆಗಿಲ್ಲ. ಸ್ನೇಹಿತರೆ, ಇಲ್ಲಿ ಸ್ವಲ್ಪ ಯೋಚನೆ ಮಾಡಿ ನೋಡೋದಾದರೆ ಪ್ರೀತಿಗೆ ಎಲ್ಲ ಥರದಲ್ಲೂ ಚೆನ್ನಾಗಿತ್ತು. ತಾನು ಪ್ರೀತಿಸಿದಂಥ ಗಂಡ ಜೊತೆಯಲ್ಲಿದ್ದ, ಮುದ್ದಾದಂಥ 2 ಮಕ್ಕಳಿದ್ರು.
ಅಷ್ಟೆಲ್ಲ ಬೇಕಾದಷ್ಟು ಆಸ್ತಿ ಇತ್ತು. ಗಂಡ ಮನೆ ಬಿಟ್ಟು ಹೋಗ್ತಾ ಇದ್ದ, ಆದರೆ ಸುಮ್ಮನೆ ಹೊರಗಡೆ ಹೋಗ್ತಾ ಇರಲಿಲ್ಲ. ಅವನು ತನ್ನ ಫ್ಯಾಮಿಲಿಯ ಫ್ಯೂಚರ್ಗೆ ಒಳ್ಳೇದಾಗಲಿ ಅಂತ ಮನೆ ಬಿಟ್ಟು 15-20 ದಿನ ಹೊರಗಡೆ ಹೋಗಿ ದುಡಿತಾ ಇದ್ದ. ಆದರೆ ಪ್ರೀತಿಗೆ ಈ ಅನೈತಿಕ ಸಂಬಂಧ ಅನ್ನುವಂಥ ಒಂದು ದುರಾಸೆ ತಲೆ ಮೇಲೆ ಹತ್ತುತ್ತೆ, ಇಡೀ ಮನೆಯನ್ನು ಹಾಳು ಮಾಡಿಬಿಡುತ್ತೆ. ಸ್ನೇಹಿತರೆ, ಇಲ್ಲಿ ಪ್ರೀತಿ ಸ್ವಲ್ಪ ಯೋಚನೆ ಮಾಡ್ತಾ ಇದ್ರೆ ತನ್ನ ಮುದ್ದಾದ ಫ್ಯಾಮಿಲಿಯನ್ನು ಹಾಗೆ ಉಳಿಸ್ಕೊಂಡು ಹೋಗ್ಬೋದಾಯಿತು. ಆದರೆ ಪ್ರೀತಿ ಇಲ್ಲಿ ಒಂದು ಕ್ಷಣದ ಆಸೆಗಾಗಿ ದುಡುಕ್ತಾಳೆ, ತನ್ನ ಮುದ್ದಾದ ಫ್ಯಾಮಿಲಿಯನ್ನು ತನ್ನ ಕೈಯಿಂದ ಹಾಳು ಮಾಡ್ಕೋತಾಳೆ. ಸ್ನೇಹಿತರೆ, ಹಾಗಾದರೆ ಇವತ್ತಿನ ಕಥೆನ ಇಲ್ಲಿಗೆ ಮುಗಿಸೋಣ. ನಮ್ಮ ಕಥೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಚಾನಲನ್ನು ಫಾಲೋ ಮಾಡಿ. ನಮಸ್ಕಾರ.